ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ತಾಂಡವು ಇಲ್ಲಿ ಬಾಗಿನ ಬಗ್ಗೆ ಬೈಕೊತಾ ಇರ್ತಾನೆ. ಏನು ಕರ್ಮನೋ ಏನು ಇವಳಿಗೆ ಏನಾದರೂ ಒಂದು ಕೆಲಸ ಸಿಗ್ತಾನೆ ಇರುತ್ತೆ. ಬೀದಿಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಕೆಲಸ ಬಿಟ್ಟ ಮೇಲಿಂದ ಏನಾದರೂ ಇಲ್ಲಿ ಬೇರೆ ಕ್ಯಾಂಟೀನ್ ಬೇರೆ ಶುರು ಮಾಡ್ಕೊಂಡಿದ್ದಾಳೆ ನನ್ನ ಕರ್ಮಕ್ಕೆ ಅಂತ ಹೇಳಿ ತಾಂಡವ್ ಬೈಕೊತಾ ಇರ್ತಾನೆ. ಅದನ್ನು ಕೆಡಿಸ್ಕೊಂಡಿದ್ದ ಶ್ರೇಷ್ಠ ಇವನು ಬಾಗಿನ ಬಗ್ಗೆ ತುಂಬ ಕೋಪದಲ್ಲಿದ್ದಾನೆ. ಇದೇ ಟೈಮು ಒಳ್ಳೆ ಟೈಮಲ್ಲಿ ನಾನು ಹೋಗಿ ಇವನ್ನ ಇಂಪ್ರೆಸ್ ಮಾಡಿ ನನ್ನ ಬುಟ್ಟಿಗೆ ಹಾಕೋಬೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಶ್ರೇಷ್ಠ ಹೋಗ್ಬಿಟ್ಟು ತಾಂಡವ್ ಹತ್ರ ಹೋಗಿ ಕೇಳ್ತಾಳೆ, ಯಾಕೆ ತಾಂಡವ್ ಈ ಥರ ಹಾಕೊಡ್ತಿದ್ಯಾ, ಏನಾಯಿತು, ಏನು ಪ್ರಾಬ್ಲಮ್ ಅಂತ ಕೇಳ್ತಾಳೆ. ಅದಕ್ಕೆ ಇದ್ದಾಳಲ್ಲ ಬಾಗಿಂದ ನೆಮ್ಮದಿನೇ ಇಲ್ಲ, ಏನು ಮಾಡಿದ್ರು ಅವಳು ಬೀದಿಗೆ ಬಿದ್ಮೇಲಿಂದ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ರೆ ನೋಡಿದ್ರೆ ಅದೇನೋ ಕ್ಯಾಂಟೀನ್ ಶುರು ಮಾಡ್ಕೊಂಡಿದ್ದಾಳೆ. ಅಮ್ಮ ನೋಡಿದ್ರೆ ಆ ಕ್ಯಾಂಟೀನಿಂದನೇ ದುಡ್ಡು ಬಿಟ್ಟು ಅವಳು ಸ್ಕೂಲ್ ಫೀಸ್ ಕಟ್ತಾಳೆ. ನೀನೇನು ಕಟ್ಟೋಕ್ಕೆ ಬೇಡ ಅಂತ ಬೇರೆ ಅಮ್ಮ ಬೇರೆ ನನಗೆ ಬೈತಿದ್ದಾರೆ ಅಂತ ತಾಂಡವ್ ಹೇಳ್ತಾನೆ. ಈ ಶ್ರೇಷ್ಠ ಇದ್ದಳು, ನೀನು ಸಮಾಧಾನ ಮಾಡ್ಕೊಂಡು ಇನ್ಯಾಕೆ ಟೆನ್ಷನ್ ತೊಗೊತಿದ್ಯಾ, ನಿನಗೇನು ಇವಾಗ ಅವಳು ಸ್ಕೂಲ್ ಫೀಸ್ ಕಟ್ಬಾರ್ದು ಅಷ್ಟೇ ತಾನೇ, ನಾನು ಅದನ್ನು ನೋಡ್ಕೊತೀನಿ, ನಾಳೆ ಬೆಳಗ್ಗೆ ನೀನೇ ಹೋಗಿ ಸ್ಕೂಲ್ ಫೀಸ್ ಕಟ್ತೀಯ, ಭಾಗ್ಯ ಕಟ್ಟಲ್ಲ ಅಂತ ಹೇಳ್ತಾಳೆ. ಹೌದಾ, ಅದು ಹೇಗೆ ಮಾಡ್ತೀಯ ಅಂತ ಹೇಳ್ತಾಳೆ. ನಾನು ಹೇಗೋ ಮಾಡ್ತೇನೆ, ನಿನ್ಗೆ ಯಾಕೆ, ಒಟ್ಟಿನಲ್ಲಿ ನೀನು ತಾನೇ ಸ್ಕೂಲ್ ಫೀಸ್ ಕಟ್ಟಬೇಕು, ನೀನು ಕಟ್ತೀಯ ಅಷ್ಟೇ, ನೀನು ರೆಡಿಯಾಗಿರು ಅಂತ ಹೇಳ್ತಾಳೆ. ಹೌದು ಶ್ರೇಷ್ಠ, ಥ್ಯಾಂಕ್ಸ್ ಶ್ರೇಷ್ಠ, ನನಗೋಸ್ಕರ ನೀನೆಲ್ಲ ಮಾಡ್ತೀಯ ಅಲ್ವಾ ಅಂತ ಕೇಳ್ತಾನೆ. ಹೌದು, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ದ. ಥ್ಯಾಂಕ್ ಯು ಶ್ರೇಷ್ಠ, ಇದೊಂದು ಹೆಲ್ಪ್ ಮಾಡು ಸಾಕು ಅಂತ ಹೇಳಿ ತಾಂಡವು ಹೇಳ್ತಿರ್ತಾನೆ ಶ್ರೇಷ್ಠಗೆ. ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ಪೂಜಾ ಬರ್ತಾಳೆ. ಏನಿದು ಹಿಂಗೆ ರೆಡಿ ಆಗಿದೆಯಾ, ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ. ಏನಿಲ್ಲ, ನನಗೆ ಒಂದು ಇಂಟರ್ವ್ಯೂ ಇದೆ, ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಪೂಜಾ ಹೇಳ್ತಾಳೆ. ಓ ಹೌದಾ, ಒಳ್ಳೆ ಕೆಲಸ ಆಯಿತು, ಹೋಗ್ಬಾ ಅಂತ ಹೇಳ್ತಾರೆ. ಹೌದು, ಏನು ಕೆಲಸ ಅಂತ ಕೇಳ್ತಾರೆ. ನನಗೂ ಗೊತ್ತಿಲ್ಲ, ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೇಳಿ ಅವರು ಎಲ್ಲರ ಆಶೀರ್ವಾದನೂ ತೊಗೊತಾಳೆ. ಅದೇ ಟೈಮ್ಗೇನು ಭಾಗ್ಯನೂ ಕೂಡ ಬರ್ತಾಳೆ. ಅಕ್ಕ ನನಗೂ ಆಶೀರ್ವಾದ ಮಾಡು ಅಂತ ಪೂಜಾ ಹೇಳ್ತಾಳೆ. ಪರವಾಗಿಲ್ಲ ಅತ್ತೆ ಮಾವ ಅಮ್ಮ ಎಲ್ಲ ಆಶೀರ್ವಾದ ತೊಗೊಂಡಿದ್ದೀರ, ಅವರಿಂದ ಸಾಕು, ನನ್ನಿಂದ ಏನು ಬೇಡ ಅಂತ ಹೇಳ್ತಾರೆ. ಸರಿ ಅಕ್ಕ, ಇಂಟರ್ವ್ಯೂ ಚೆನ್ನಾಗಿ ಮಾಡು ಅಂತ ಭಾಗ್ಯ ಹೇಳ್ತಾಳೆ. ಅವ್ನು ಸರಿ ಆಯಿತು ಅಕ್ಕ ಅಂತ ಹೇಳ್ತಾಳೆ. ಹೋಗ್ಬೇಕಾದ್ರೆ ನಾನು ಗುಂಡನ್ನ ಬಿಟ್ಟು ಹೋಗ್ತೀನಿ, ಅವನನ್ನು ಕಳಿಸು ಅಂತ ಹೇಳ್ತಾಳೆ. ಅವ್ನು ಸರಿ ಆಯಿತು, ಒಳ್ಳೆ ಕೆಲಸ ಆಯಿತು, ಅವನನ್ನು ಬಿಟ್ಟು ಹೋಗು ಅಂತ ಹೇಳಿ ಅವರು ಗುಂಡನ್ನು ಕರೀತಾಳೆ. ಪೂಜಾ ಗುಂಡನ್ನ ಕರ್ಕೊಂಡು ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಅವಳು ಹಾಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅದೇ ಟೈಮ್ಗೆ ಲಕ್ಷ್ಮಿಗೆ ಒಂದು ಕಾಲ್ ಬರುತ್ತೆ. ಲಕ್ಷ್ಮಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಇವತ್ತು ಇನ್ನೂರು ಜನಕ್ಕೆ ನಮ್ಮ ಮನೇಲಿ ಫಂಕ್ಷನ್ ಇದೆ, ಇನ್ನೂರು ಜನಕ್ಕೆ ನೀವು ಆರ್ಡರ್ ತೊಗೊತೀರಾ ಅಂತ ಕೇಳ್ತಾರೆ ಯಾರೋ ಒಬ್ಬರು. ಅದಕ್ಕೇ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ತೊಗೊಳ್ಳಲ್ಲ, ನನಗಿವತ್ತು ತುಂಬ ಬೇರೆ ಕೆಲಸ ಇದೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಇಲ್ಲ, ನಾನು ತುಂಬ ಎಮರ್ಜೆನ್ಸಿ ಇದೆ, ಆಮೇಲೆ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ನೀವೇನು ಬೇಜಾರು ಮಾಡ್ಕೊಳ್ರಿ, ನನ್ನ ಕೈಲಿ ಇವತ್ತು ಆಗಲ್ಲ, ಬೇರೆ ದಿನ ಬೇಕಾದ್ರೆ ನಾನು ತೊಗೊತೀನಿ, ಇವತ್ತು ಆಗೋದೇ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಹೌದಾ ಸರಿ ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಆಗ್ತಾರೆ. ಸರಿ ಅಂತ ಇವಳು ಕಾಲ್ ಕಟ್ ಮಾಡ್ತಾಳೆ. ಅದೇ ಟೈಮ್ಗೆ ಅವರ ಮಾವನು ಮತ್ತು ಅವ್ರ ಹತ್ರ ಕೇಳ್ತಾರೆ, ಯಾರ್ದು ಕಾಲ್ ಇದು ಅಂತ. ಏನಿಲ್ಲ, ಇವತ್ತು ಆರ್ಡರ್ ಇತ್ತು, ನನ್ನ ಕೈಲಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ಏನಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಏನಿಲ್ಲ, ನಾನು ಗುಂಡನ ಫೀಸ್ ಕಟ್ಟೋಕ್ಕೆ ಅಂತ ದುಡ್ಡು ಇಟ್ಕೊಂಡಿದ್ದೀನಿ, ಆದರೆ ಮನೆ ಖರ್ಚು ಅದೇ ಅಡುಗೆ ಮಾಡೋದಕ್ಕೆ ನನಗೆ ಯಾಕೆ ದುಡ್ಡು ಇಲ್ಲ, ಹಂಗಾಗಿ ನಾನು ಆರ್ಡರ್ ತೊಗೊಂಡಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಓ ಹೌದಾ ಅಂತ ಅವ್ರ ಹತ್ರ ಹೇಳ್ತಾರೆ. ಅದಕ್ಕೆ ಅವ್ರ ಮಾವ ಇದೊಂದು ಐಡಿಯಾ ಕೊಡ್ತಾರೆ. ನೀನು ಯಾಕೆ ಈ ಥರ ಎಲ್ಲ ಟೆನ್ಷನ್ ತೊಗೊತಿದ್ಯಾ, ಒಂದು ಕೆಲಸ ಮಾಡು, ಹೇಗಿದ್ರು ನೀನು ಆರ್ಡರ್ ತೊಗೋ, ಪರವಾಗಿಲ್ಲ, ನೀನು ದುಡ್ಡು ಸ್ಕೂಲ್ ಫೀಸ್ ಕಟ್ಟೋದು ನೀನು ಮಧ್ಯಾಹ್ನ, ನೀನು ಬೆಳಗ್ಗೆ ಅಡುಗೆ ಮಾಡಿ ಅವ್ರಿಗೆ ತೊಗೊಂಡೋಗಿ ಕೊಡು, ಮಧ್ಯಾಹ್ನ ಅಷ್ಟರಲ್ಲಿ ಅವ್ರು ನಿನಗೆ ದುಡ್ಡು ಕೊಡ್ತಾರೆ, ಅದೇ ದುಡ್ಡಲ್ಲಿ ನೀನು ಸ್ಕೂಲ್ ಫೀಸ್ ಕಟ್ಟು, ಗುಂಡನ ಸ್ಕೂಲ್ ಫೀಸ್ ಕಟ್ಟಬೇಕಾದಂತ ನೀನು ಇಟ್ಕೊಂಡಿದ್ದಿಲ್ಲ, ಆ ದುಡ್ಡಲ್ಲಿ ನೀನು ಹೋಗಿ ಸಾಮಾನು ತೊಗೊಬ ಸಾಕು ಅಂತ ಹೇಳ್ತಾರೆ. ಅದಕ್ಕೇ ಲಕ್ಷ್ಮಿ ಇದ್ದಳು, ಹೌದು ಇದೊಂದು ಒಳ್ಳೆ ಐಡಿಯಾ ಆಗುತ್ತೆ ಮಾವ, ತುಂಬ ಥ್ಯಾಂಕ್ಸ್ ನನಗೆ ಈ ಥರ ಐಡಿಯಾ ಕೊಟ್ಟಿದ್ದಕ್ಕೆ, ಎರಡು ಕೆಲಸನೂ ಆಗುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಹೋಗ್ಬಿಟ್ಟು ಅದೇ ಟೈಮಿಗೆ ಲಕ್ಷ್ಮಿ ಸುಂದ್ರಿನೂ ಕೂಡ ಕರೀತಾಳೆ. ಬಾ ನನ್ನ ಜೊತೆ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳ್ತಾಳೆ. ಏನಕ್ಕೆ ಅಂತ ಕೇಳ್ತಾಳೆ. ಇನ್ನೂ ಈ ಥರ ಆರ್ಡರ್ ಬಂದಿತ್ತು, ಮಾಡಬೇಕು ಕೆಲಸ ಅಂತ ಹೇಳ್ತಾಳೆ. ಹೌದಾ ಸರಿ ಆಯಿತು ಬಾ ಹೋಗೋಣ ಅಂತ ಸುಂದ್ರಿನೂ ಹೇಳ್ತಾಳೆ. ಎಲ್ಲ ತೊಗೊಂಡು ಹೊರಡೋಣ ಅಂತ ಅನ್ಬೇಕಾದ್ರೆ ಅವ್ರ ಮಾವ ಅತ್ತೆ ಇದ್ದಿದ್ದು, ಹಂಗೆ ಹೋಗ್ಬೇಡ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳು, ನನಗೆ ಆರ್ಡರ್ ತೊಗೊತೀನಿ ಅಂತ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಷ್ಮಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅಡ್ರೆಸ್ ಕಳಿಸಿ, ನನಗೆ ಒಂದು ಕಂಡೀಷನ್ ಇದೆ, ನಾನು ಯಾವಾಗ ನಿಮಗೆ ಡೆಲಿವರಿ ಕೊಡ್ತೀನೋ ಆವಾಗಲೇ ನೀವು ನನಗೆ ಕ್ಯಾಶ್ ಕೊಡಬೇಕು, ದುಡ್ಡು ಕೊಡಬೇಕು, ನನಗೆ ತುಂಬ ಎಮರ್ಜೆನ್ಸಿ ಇದೆ, ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂದರೆ ನಾನು ಆರ್ಡರ್ ತೊಗೊಳ್ಳಲ್ಲ ಅಂತ ಹೇಳ್ತಾಳೆ. ಇಲ್ಲ, ನಾನು ಅವತ್ತೇ ಕೊಡ್ತೀನಿ ಅಂತ ಅವ್ರು ಆರ್ಡರ್ ತೊಗೊಂಡಿರೋರು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಆರ್ಡರ್ ಒಪ್ಕೊಂಡಿರ್ತಾಳೆ. ಅದಕ್ಕೇ ಸರಿ ಆಯಿತು ಅಂತ ಅವರು ಹೇಳ್ತಾರೆ. ಅದೇ ಟೈಮಲ್ಲಿ ಅವಳು ಆರ್ಡರ್ ಕೊಟ್ಟಿರ್ತಾಳಲ್ಲ, ಅವಳು ಬಂದುಬಿಟ್ಟು ಶ್ರೇಷ್ಠ ಕಡೆಯವರು, ಶ್ರೇಷ್ಠನೇ ಅವಳ ಕೈಯಲ್ಲಿ ಹೇಳಿ ಕಾಲ್ ಮಾಡಿಸ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಅವಳಿದ್ದಳು, ನೋಡು ನಾನು ಕಾಲ್ ಮಾಡಿ ಹೇಳಿದ್ದಕ್ಕೆ ಅವಳು ಗುಂಡಿಗೆ ಬಿದ್ದಿದ್ದಾಳೆ, ಏನಾಗುತ್ತೆ ನೋಡು ಅಂತ ಹೇಳ್ತಾರೆ. ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ಯಾ ಅಂತ ಶ್ರೇಷ್ಠನೂ ಕೂಡ ಹೇಳ್ತಾಳೆ. ನೋಡು ಇವಾಗ ಲಕ್ಷ್ಮಿ ಹೆಂಗೆ ಮಾಡ್ತಾಳೆ, ತಾಂಡವೇ ಹೋಗಿ ಸ್ಕೂಲ್ ಫೀಸ್ ಕೊಡಬೇಕು, ಲಕ್ಷ್ಮಿ ಕಟ್ಟಬಾರ್ದು, ಹಾಗೆ ಮಾಡಿದ್ದೀನಿ ನೋಡು ಅಂತ ಎಲ್ಲ ಹೇಳ್ತಾ ಇರ್ತಾಳೆ.
ಅತ್ತೆ ನಾನು ಅವ್ರಿಗೆ ಹೇಳಿದ್ದೀನಿ, ಅವರು ಕೂಡ ನಾನು ಅವಾಗಲೇ ಕೊಡ್ತೀನಿ ಕ್ಯಾಶ್ ಅಂತ ಹೇಳಿದ್ದಾರೆ. ಸರಿ ನಾನು ಸಾಮಾನು ತೊಗೊಂಬರ್ತೀನಿ, ಐಟಮ್ಸ್ ಏನೇನು ಬೇಕೋ ಅದೆಲ್ಲ ತೊಗೊಬರ್ತೀನಿ, ನಾನು ಹೋಗ್ತೀವಿ ಮಾರ್ಕೆಟಿಗೆ ಅಂತ ಹೇಳಿ ಅವ್ರು ಹೋಗ್ತಾರೆ. ಈ ಕಡೆ ಪೂಜಾ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಒಂದು ಜಿಮ್ ಇದಕ್ಕೆ ರಿಸೆಪ್ಷನಿಸ್ಟ್ ಆಗಿ ಸೇರ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಸೊ ಅಲ್ಲಿ ಇಂಟರ್ವ್ಯೂಗೆ ತುಂಬ ಜನ ಬಂದಿರ್ತಾರೆ. ಅವಳು ನೋಡಿದ್ರೆ ಅವಳು ಮನಸ್ಸಲ್ಲಿ ಅಂದ್ಕೊತಿರ್ತಾಳೆ, ಒಂದು ಜಿಮ್ ರಿಸೆಪ್ಷನಿಸ್ಟಿಗೆ ಇಷ್ಟೊಂದು ಜನ ಇಂಟರ್ವ್ಯೂನು, ಅದು ಈ ರೇಂಜಿಗೆ ಅಂತ ಹೇಳ್ಕೊತಾ ಇರ್ತಾಳೆ. ನನ್ನ ಮೂತಿಗೆ ಇದು ಸಿಗೋದೇ ಡೌಟು, ಪರವಾಗಿಲ್ಲ ನೋಡೋಣ ಅಟೆಂಡ್ ಮಾಡೋಣ ಅಂತ ಅಂದ್ಕೊತಾಳೆ. ನಾನೇನಾದ್ರು ಬ್ಯಾಕ್ಲಾಗ್ ಇಟ್ಕೊಂಡಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ಒಳ್ಳೆ ಕಂಪ್ನಿ ಸಿಗೋ ಕೆಲಸ ಮಾಡ್ತಿದ್ದೆ ಅಂತ ಅವಳು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಅವಳು ಕೂಡ ಕೂತ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರು ಬಂದುಬಿಟ್ಟು ಹೇಳ್ತಾರೆ, ಎಲ್ಲ ನಿಮ್ಮ ರೆಸ್ಯೂಮ್ ಕೊಡಿ ಅಂತೇಳಿ. ಎಲ್ಲರೂ ಕೂಡ ಅವ್ರವ್ರ ರೆಸ್ಯೂಮ್ಸ್ ಎಲ್ಲ ಕೊಡ್ತಾಳೆ. ಪೂಜಾನೂ ಕೂಡ ಅವ್ರ ರೆಸ್ಯೂಮ್ಸ್ ಎಲ್ಲ ಕೊಡ್ತಾರೆ. ಪೂಜಾ ಮನಸ್ಸಲ್ಲಿ ಅಂದ್ಕೊತಿರ್ತಾರೆ, ರೆಸ್ಯೂಮ್ ತೊಗೊಂಡೋಗಿ ಇಷ್ಟೊತ್ತಾಯಿತು, ಇಂಟರ್ವ್ಯೂಗೆ ಅಟೆಂಡ್ ಮಾಡೋದಕ್ಕೆ ಯಾರೂ ಕೂಡ ಬಂದಿಲ್ಲ, ಏನು ಇಷ್ಟೋ ತನಕ ಏನು ಮಾಡ್ತಿದ್ದಾರೆ, ನಾನೇ ಹೋಗಿ ಕೇಳ್ಕೊಬರಲ್ಲ ಅಂತೇಳಿ ಒಂದು ಸೆಕೆಂಡ್ ಯೋಚನೆ ಮಾಡ್ತಾಳೆ. ಅವಳೇ ಹೋಗೋಣ ಅಂತೇಳಿ ಎದ್ದು ಹೋಗ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಅವರು ಕಂಪ್ನಿಯವರೇ ಬರ್ತಾರೆ. ನೋಡಿ ಇಂಟರ್ವ್ಯೂ ಇವತ್ತು ಕ್ಯಾನ್ಸಲ್ ಆಗಿದೆ, ನೀವೆಲ್ಲ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಏನು ಇಂಟರ್ವ್ಯೂ ಕ್ಯಾನ್ಸಲ್ ಆಗಿದೆ, ಅಷ್ಟು ದೂರದಿಂದ ಬಂದಿರ್ತೀವಿ, ಕೆಲಸ ಎಲ್ಲ ಬಿಟ್ಟು ನೀವು ಈ ಸಡನ್ನಾಗಿ ಹೇಳಿದ್ರೆ ಹೇಗೆ ಅಂತ ಹೇಳ್ತಿರ್ತಾಳೆ ಪೂಜಾ. ಇಲ್ಲ ಇಂಟರ್ವ್ಯೂ ಎಲ್ಲ ಕ್ಯಾನ್ಸಲ್ ಆಗಿದೆ, ನೀವೆಲ್ಲ ಮನೆಗೆ ಹೋಗಿ, ಇನ್ನೊಂದ್ಸಲ ಹೇಳ್ತೀನಿ ಅಂತ ಹೇಳಿ ಕಳಿಸ್ತಾ ಇರ್ತಾಳೆ. ಅವರೆಲ್ಲರೂ ಕೂಡ ಏನೂ ಮಾತಾಡ್ತಾನೆ ಅವರು ಕೂಡ ಎಲ್ಲರೂ ಹೊರಟೋಗ್ಬಿಡ್ತಾರೆ. ಅದೇ ಟೈಮ್ಗೆ ಅವಳು ಹೋಗಬೇಕಾದ್ರೇ ಪೂಜಾ ಅನ್ನೋರು ಇಲ್ಲಿ ಯಾರಿದ್ದಾರೆ ಅಂತ ಅವ್ರ ಕಂಪ್ನಿಯವ್ರು ಕೇಳ್ತಾರೆ. ನಾನೇ ಪೂಜಾ ಅಂತ ಹೇಳ್ತಾಳೆ. ಹೌದಾ ಸರಿ ತೊಗೊಳ್ಳಿ, ನಿಮಗೊಂದು ಲೆಟರ್ ಕೊಟ್ಟಿರ್ತೀನಿ ಅಂತ ಹೇಳ್ತಾರೆ. ಏನು ಲೆಟರಾ ಅಂತ ಕೇಳ್ತಾಳೆ. ಇಲ್ಲ ನೀವೇ ತೆಗೆದು ಹೋಗಿ ನೋಡಿ ಅಂತ ಹೇಳ್ತಾರೆ. ಆ ಲೆಟರಲ್ಲಿ ಅವಳು ಸೆಲೆಕ್ಷನ್ ಆಗಿರ್ತಾಳೆ ಇಂಟರ್ವ್ಯೂಗೆ. ಸೊ ಅದಕ್ಕೆ ಅವಳು ಅದನ್ನು ನೋಡಿಬಿಟ್ಟು ನಾನು ಸೆಲೆಕ್ಷನ್ ಆಗಿದ್ದೀನಿ, ಇಂಟರ್ವ್ಯೂನೇ ತೊಗೊಂಡಿಲ್ಲ, ಅಟೆಂಡೇ ಮಾಡಿಲ್ಲ, ಏನೂ ವಿಚಾರಿಸಿಲ್ಲ, ಹೆಂಗೆ ನಾನು ಸೆಲೆಕ್ಷನ್ ಆದೆ ಅಂತ ಕೇಳ್ತಾರೆ. ಇಲ್ಲ ಅದು ನಮ್ಮ ಬಾಸ್ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮ ರೆಸ್ಯೂಮ್ ನೋಡಿ ಅಂತ ಹೇಳ್ತಾರೆ. ನನ್ನ ರೆಸ್ಯೂಮ್ ನೋಡಿ ನಿಮ್ಮ ಬಾಸ್ ಸೆಲೆಕ್ಟ್ ಮಾಡಿದ್ದಾರೆ, ಸರಿ ಆಯಿತು ನಿಮ್ಮ ಬಾಸ್ನ ನಾನು ಒಂದು ಸಲ ನೋಡಲಾ ಅಂತ ಕೇಳ್ತಾಳೆ. ಇಲ್ಲ ಅವ್ರು ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅವ್ರು ಫ್ರೀ ಇದ್ದಾಗೆ ಹೇಳಿ ಅಂತಾರೆ. ಇಲ್ಲ ಅವ್ರು ತುಂಬ ಬ್ಯುಸಿ ಇದ್ದಾರೆ, ಅವರೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಇಲ್ಲಿ ಲಕ್ಷ್ಮಿನೂ ಕೂಡ ಬರ್ತಾಳೆ ಮಾರ್ಕೆಟಿಂದನೂ. ಆಗ ಅವ್ರ ಅಮ್ಮ ಇದ್ದರು, ಅವ್ರ ಅಮ್ಮ ಇದ್ದರು, ಏನು ಲಕ್ಷ್ಮಿ ಇದೆಲ್ಲ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸುಂದರಿ ಇದ್ದಳು, ನೀನು ಸುಮ್ಮನೆ ಇರಿ ಅಮ್ಮ, ನೀವೇನು ಹೇಳಕ್ಕೆ ಹೊರಟಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ನೀವೇನು ಹೇಳಕ್ಕೆ ಹೊರಟಿದ್ದೀರಾ ಅಂತ, ಇದೆಲ್ಲ ನಿನಗೆಲ್ಲ ಬೇಕಿತ್ತಾ, ಸುಮ್ಮನೆ ಇರೋದಕ್ಕಾಗಲ್ವಾ, ಇರೋ ದುಡ್ಡಲ್ಲಿ ಗುಡನ್ ಫೀಸ್ ಕಟ್ಟಿದಿದ್ರೆ ಎಲ್ಲ ಮುಗ್ದೋಗ್ತಿತ್ತು ತಾನೆ ಅಂತ ಹೇಳಕ್ಕೆ ತಾನೇ ನೀವು ಬಂದಿದ್ದು, ಅದು ನನಗೆ ಚೆನ್ನಾಗಿ ಗೊತ್ತು, ನೀವು ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಅದಕ್ಕೆ ಅಮ್ಮ ಏನೂ ಮಾತಾಡದೆ ಸುಮ್ಮನೆ ಹೊರಟೋಗ್ತಾರೆ. ಅದಕ್ಕೆ ಲಕ್ಷ್ಮಿ ಇದ್ದಿದ್ದು, ಸುಂದರಿ ಅಕ್ಕ ಸುಮ್ಮನೆ ಇರಬೇಕು ತಾನೆ, ನೋಡಿ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಅಯ್ಯೋ ಲಕ್ಷ್ಮಿ, ನನಗೆ ಇದನ್ನು ಕೇಳಿ ಸಾಕಾಗ್ಬಿಟ್ಟಿದೆ, ಸುಮ್ಮನೆ ಇರಬೇಕು ತಾನೆ, ಏನೋ ಒಂದು ಮಾಡ್ತಿದ್ದೆ ಅಂದಮೇಲಿಂದ ಅವ್ರು ಸುಮ್ಮನೆ ಇರಬೇಕು, ಯಾಕೆ ಹಿಂಗೆಲ್ಲ ಕೇಳಬೇಕು ಅಂತೇಳಿ ಸುಂದರಿ ಹೇಳ್ತಿರ್ತಾಳೆ. ಅಯ್ಯೋ ಆಯಿತು ಸರಿ ಬಿಡಿ, ಇವಾಗ ಏನು ಕೆಲಸ ಇದೆ ಅದನ್ನು ಮಾಡೋಕ್ಕೆ ಹೋಗೋಣ ನಡೀರಿ ಅಂತ ಹೇಳಿ ಸುಂದರಿ ಕರ್ಕೊಂಡು ಹೊರಟೋಗ್ತಾಳೆ ಲಕ್ಷ್ಮಿನ. ಈ ಕಡೆ ಪೂಜಾ ಯೋಚನೆ ಮಾಡ್ತಿರ್ತಾಳೆ, ಅಯ್ಯೋ ಯಾರು ಇಂಟರ್ವ್ಯೂ ನನಗೆ ತೊಗೊಂಡಿದ್ದಾರೆ, ಅದು ಹೆಂಗೆ ನಾನು ಸೆಲೆಕ್ಟ್ ಮಾಡಿದ್ರು ಅಂತ. ಅದೇ ಟೈಮ್ಗೆ ಅವರು ಬಂದುಬಿಟ್ಟು ನೀವು ಸೆಲೆಕ್ಷನ್ ಆಗಿದ್ದೀರಾ, ಸೊ ನಿಮ್ಮ ಕೆಲಸ ಏನೇನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅಲ್ಲೇ ನನ್ನ ಬಾಸ್ನ ನೋಡಬೇಕು, ಅವ್ರ ಇಂಟ್ರಡಕ್ಷನ್ ತೊಗೋಬೇಕು ನಾನು ಅಂತ ಹೇಳ್ತಾಳೆ. ಇಲ್ಲ ಅವ್ರು ನಿಮ್ಗೆ ಬ್ಯುಸಿ ಇದ್ದಾರೆ, ಅವರೇ ಬೇಕಾದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಸರಿ ಆಯಿತು, ನಿಮ್ದು ಏನೇನು ಕೆಲಸ ಇದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಿಮ್ ಎಲ್ಲ ತೋರಿಸ್ತೀನಿ, ಸರಿ ಆಯಿತು ಬನ್ನಿ ನನ್ನ ಜೊತೆ ಅಂತೇಳಿ ಅವ್ರ ಕಡೆಯವರು ಹೇಳ್ತಾರೆ. ಅವಳನ್ನ ಕರ್ಕೊಂಡೋಗಿ ರಿಸೆಪ್ಷನಿಸ್ಟಲ್ಲಿ ಕೂರಿಸಿದಾಗ ಅವ್ರು ಹೇಳ್ತಾರೆ, ಇದು ರಿಸೆಪ್ಷನಿಸ್ಟಲ್ಲಿ ಯಾರ್ಯಾರು ಬರ್ತಾರೆ ಎನ್ಕ್ವೈರಿಗೆ ಬರ್ತಾರೆ ಅವರಿಗೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ನಮ್ಮ ಜಿಮ್ ಬಗ್ಗೆ ಹೇಳಬೇಕು, ಹಾಗೆ ನಮ್ಮ ಜಿಮ್ನೆಲ್ಲ ನೀವು ತೋರಿಸ್ಬೇಕು, ಇಷ್ಟೇ ನಿಮ್ಮ ಕೆಲಸ, ಬೇರೆ ಇನ್ನೇನೂ ಇಲ್ಲ ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಹೊರಟೋಗ್ತಾರೆ. ಅದೇ ಟೈಮ್ಗೆ ಪೂಜೆ ಇನ್ನೂ ಯೋಚನೆ ಮಾಡ್ತಾನೆ ಇರ್ತಾಳೆ, ಯಾರು ನನ್ನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡಿದ್ದು ಅಂತ, ಬಾಸ್ ಯಾರಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ ಪೂಜಾ. ಯಾರಿರ್ಬೋದು, ಅಲ್ಲ ನನ್ನ ಬಗ್ಗೆ ಏನೋ ವಿಚಾರಿಸ್ತಾನೆ, ಇಂಟರ್ವ್ಯೂನೂ ಅಟೆಂಡ್ ಮಾಡಿದೆ, ಯಾರನ್ನೋ ಕರೆಸ್ತಾನೆ, ನನಗೆ ಹೆಂಗೆ ರೆಸ್ಯೂಮ್ ನೋಡಿ ಕೊಟ್ಟರು, ಅಂಥ ಟ್ಯಾಲೆಂಟ್ ಏನಾದರೂ ನನಗಿದೆಯಾ ಅಂತ ಹೇಳಿ ಪೂಜೆ ಯೋಚನೆ ಮಾಡ್ತಿರ್ತಾಳೆ. ಇರಲಿ ಬಿಡಿ, ಇನ್ನೂ ಇಷ್ಟು ದಿನ ಇಲ್ಲಿ ತನಕ ಇರ್ತೀನಿ ಅಂದ್ಮೇಲಿಂದ ನೋಡದೇ ಇರ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಲಕ್ಷ್ಮಿ ಇದ್ದವಳು, ಅಯ್ಯೋ ಅವ್ರು ಇನ್ನೂ ಅಡ್ರೆಸ್ ಕೂಡ ಕಳಿಸಿಲ್ಲ ಅಂತ ಹೇಳ್ತಾಳೆ. ಅವ್ರು ಇನ್ನೂ ಅಡ್ರೆಸ್ ಕಳಿಸಿಲ್ವ, ಏನಾದರೂ ಮಧ್ಯದಲ್ಲಿ ಕೈ ಕೊಟ್ಬಿಟ್ರೆ ಅಂತ ಅವ್ರ ಅತ್ತೆ ಹೇಳ್ತಿರ್ತಾರೆ. ಅಯ್ಯೋ ಅತ್ತೆ ಹಾಗೆ ಅನ್ಬೇಡಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಮತ್ತು ಫಸ್ಟ್ ಅವರಿಗೆ ಕಾಲ್ ಮಾಡಿ ಕೇಳು, ಅಡ್ರೆಸ್ ಕಳ್ಸೋಕ್ಕೆ ಕೇಳು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಇದ್ದವಳು, ಹ್ಞೂ ಅತ್ತೆ ನೀವು ಹೇಳ್ದಂಗೆ ಮಾಡ್ತೀನಿ, ಅವ್ರಿಗೆ ಫೋನ್ ಮಾಡಿಬಿಟ್ಟೆ ಕೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಳೆ ಲಕ್ಷ್ಮಿ ಅವರು ಆರ್ಡರ್ ಕೊಟ್ಟವ್ರಿಗೆ. ಅವರು ಕೂಡ ಕಾಲ್ ರಿಸೀವ್ ಮಾಡಿಬಿಟ್ಟು ಹಾಂ ಹೇಳಿ ಅಂತ ಹೇಳ್ತಾರೆ. ಅಲ್ಲ ನೀವಿನ್ನೂ ಅಡ್ರೆಸ್ ಕಳಿಸಿಲ್ಲ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಅಯ್ಯೋ ಫಂಕ್ಷನ್ ಬ್ಯುಸಿ, ಇಲ್ಲಿ ನನಗೆ ಕಳ್ಸೋದಕ್ಕಾಗಲ್ಲ, ಇರಿ ಒಂದು ನಿಮಿಷ ಕಳಿಸ್ತೀನಿ ಅಂತ ಹೇಳಿ ಅವರು ಅಡ್ರೆಸ್ ಕಳಿಸ್ತಾರೆ. ಅದಕ್ಕೆ ಲಕ್ಷ್ಮಿ ಇದ್ದಿದ್ದು ಅವ್ರ ಅತ್ತೆಗೆ ಹೇಳ್ತಾಳೆ, ಅತ್ತೆ ಅವರು ನನಗೆ ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ನಾನು ಎಲ್ಲನೂ ಆರ್ಡರ್ ಹೋಗಿ ಕೊಟ್ಟು ಬರ್ತೀನಿ ಬೇಗ ಅಂತ ಹೇಳ್ತಾಳೆ. ಒಂದು ಸರಿ ಹಾಗೆ ಮಾಡು, ಆರ್ಡರ್ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡೆ ನೀನು ಬರಬೇಕು, ಅವ್ರು ದುಡ್ಡು ಕೊಡಲ್ಲ ಅಂದರೆ ಗಲಾಟೆ ಮಾಡಿದ್ರು ಇಸ್ಕೊಬರ್ಬೇಕು ನೀನು, ಆಮೇಲಿಂದ ನಿನ್ನ ಗಂಡನ ಸ್ಕೂಲಿಗೆ ಹೋಗಿ ಫೀಸ್ ಕಟ್ಟೆ ನೀನು ಡೈರೆಕ್ಟು ಮನೆಗೆ ಬಾ ಅಂತ ಹೇಳ್ತಾರೆ. ಹ್ಞೂ ಅತ್ತೆ ನೀವು
ಹೇಳ್ದಂಗೆ ಮಾಡ್ತೀನಿ, ನಾನು ಗುಂಡನ ಫೀಸ್ ಕಟ್ಟೆ ನಾನು ಮನೆಗೆ ಬರೋದು ಅಂತ ಹೇಳಿ ಅವ್ರ ಆಶೀರ್ವಾದ ತೊಗೊಂಡು ಅವಳು ಅಡುಗೆ ಮಾಡಿದ್ದ ಆರ್ಡರ್ನೆಲ್ಲ ತೊಗೊಂಡು ಅವಳು ಅಲ್ಲಿಂದ ಹೊರಡ್ತಾಳೆ. ಇವಳು ಇಲ್ಲಿ ಯೋಚನೆ ಮಾಡಿರ್ತಾಳೆ ಪೂಜಾ ಏನು ಮಾಡೋದು ಅಂತ. ಅದೇ ಟೈಮ್ಗೆ ಅವಳಿಗೆ ಸರಿ ಆಯಿತು ಸುಂದ್ರಿಗೆ ಒಂದು ಸಲ ಕಾಲ್ ಮಾಡೋಣ, ಸುಂದ್ರಿ ಏನು ಮಾಡ್ತಿರ್ತಾಳೆ ಅಂತ ಕೇಳೋಣ ಅಂತ ಅಂದ್ಕೊಂಡು ಸುಂದ್ರಿಗೆ ಕಾಲ್ ಮಾಡ್ತೀನಿ ಇರು ಅಂತ ಹೇಳಿ ಅಂದ್ಕೊತಾಳೆ. ಅವಳು ಅದೇ ಟೈಮ್ಗೆ ಸುಂದ್ರಿಗೆ ಕಾಲ್ ಮಾಡ್ತಾಳೆ. ಅದಕ್ಕೆ ಸುಂದ್ರಿ ಇದ್ದಾಳೆ, ಏನು ಪೂಜಾ ಏನಾಯಿತು ಅಂತ ಕೇಳ್ತಾಳೆ. ಏನಿಲ್ಲ, ಹೇಗಾಯಿತು ಇಂಟರ್ವ್ಯೂ ಅಂತ ಹೇಳಿ ಸುಂದ್ರಿನೂ ಕೂಡ ಕೇಳ್ತಾಳೆ. ಇಂಟರ್ವ್ಯೂನೂ ಆಯಿತು, ನಾನು ಪಾಸು ಆದರೆ ನನ್ನ ಕೆಲಸನೂ ಸಿಕ್ತು, ಇವತ್ತಿಂದನೇ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ ಅಂತ ಅವಳು ಹೇಳ್ತಾಳೆ. ವಾರೆ ಲಾಟ್ರಿ ಹೊಡೆದಲ್ಲ ನೀನು ಚೆನ್ನಾಗೆ ಅಂತ ಸುಂದ್ರಿ ಹೇಳ್ತಿರ್ತಾಳೆ. ಏನೋ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತಾಳೆ. ಹೇಗಿದೆ ಕೆಲಸ ಅಂತ ಸುಂದ್ರಿ ಕೇಳ್ತಾಳೆ. ಅಯ್ಯೋ ಏನೋ ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಮುಂದಕ್ಕೆ ನೋಡಬೇಕು ಅಂತ ಹೇಳ್ತಾಳೆ. ನಿನಗೂ ಅದೇ ತಾನೇ ಬೇಕಿತ್ತು, ಬಿಡು ಹೋಗಲಿ ಅಂತ ಹೇಳ್ತಾಳೆ. ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ಪೂಜಾ ಕೇಳ್ತಾಳೆ. ಅಕ್ಕಂಗೆ ಆರ್ಡರ್ ಬಂದಿತ್ತು, ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಆರ್ಡರ್ ಡೆಲಿವರಿ ಕೊಡೋದಕ್ಕೆ ಅಂತ ಹೋಗಿದ್ದಾಳೆ ಅಂತ ಸುಂದ್ರಿ ಹೇಳ್ತಾಳೆ. ಓಹ್ ಹೌದಾ, ಸರಿ ಆಯಿತು ಅಂತ ಹೇಳಿ ಅವಳು ಸರಿ ಆಯಿತು ಇರು ಒಂದು ನಿಮಿಷ, ನನಗೇನೋ ಯಾರೋ ಬಂದಿದ್ದಾರೆ ಅಂತ ಹೇಳಿ ಪೂಜಾ ಕಾಲ್ ಕಟ್ ಮಾಡ್ತಾಳೆ. ಅಲ್ಲಿ ಯಾರೋ ಡೆಲಿವರಿ ಬಾಯ್ ಬಂದಿರ್ತಾರೆ. ಇಲ್ಲಿ ಮೆಕ್ಡಾನಲ್ಸಿಂದ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಪೂಜೆ ಇದ್ದರೆ ಮೆಕ್ಡಾನಲ್ಸ್ ಅದು ಪಿಜ್ಜಾ ಬರ್ಗರ್ ಯಾರು ಆರ್ಡರ್ ಮಾಡ್ತಾರೆ, ಮೋಸ್ಟ್ಲಿ ಏನೋ ಬೈ ಮಿಸ್ಸಾಗಿ ಬಂದಿದ್ದಾರೆ, ಈ ಜಿಮ್ ಸರ್ ಯಾರು ಈ ಥರ ಎಲ್ಲ ಜಂಕ್ ಫುಡ್ ತಿನ್ನಲ್ಲ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಇದನ್ನೇ ರೆಗ್ಯುಲರಾಗಿ ನಾನು ಇಲ್ಲಿಗೆ ಬರ್ತೀನಿ, ನನಗೆ ಆರ್ಡರ್ ಇಲ್ಲೇ ಬಿದ್ದಿರೋದು, ಹಂಗಾಗಿ ನಾನು ಇಲ್ಲೇ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವರು ವರ್ಕ್ ಮಾಡೋರು ಅವ್ರು ಬಂದುಬಿಟ್ಟು ಹೇಳ್ತಾರೆ, ಓ ನೀವು ಇಲ್ಲಿದ್ದೀರಾ, ಬನ್ನಿ ಆಫೀಸ್ ಸರ್ ಕ್ಯಾಬಿನಲ್ಲಿ ಇಡಿ ನೀವು ಇದನ್ನು ಅಂತ ಹೇಳಿ ಕರ್ಕೊಂಡು ಹೊರ್ಟೋಗ್ತಾರೆ. ಇವಳು ಪೂಜೆ ಯೋಚನೆ ಮಾಡ್ತಿದ್ದಾಳೆ, ಯಾರು ಈ ಸಾಹೇಬ್ರು ಜಿಮ್ ಇಟ್ಕೊಂಡು ಈ ಥರ ಪಿಜ್ಜಾ ಬರ್ಗರೆಲ್ಲ ತಿಂತಿದ್ದಾರಲ್ಲ, ಯಾರು ಇರ್ಬೋದು ಈ ಡಿಫ್ರೆಂಟ್ ಮನುಷ್ಯ ಅಂತೇಳಿ ಪೂಜೆ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ತಾಂಡವ್ ಕೂಡ ಬರ್ತಾನೆ. ತಾಂಡವ್ ಆಫೀಸ್ಗೆ ಹೋಗೋಕ್ಕೆ ಅಂತ ಬಂದಾಗ ಈ ಕಡೆ ಶ್ರೇಷ್ಠ ಹೇಳ್ತಾಳೆ, ನೋಡು ಇವತ್ತು ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ, ಇವಾಗ ನಾನು ಆರ್ಡರ್ ತೊಗೊಂಡಿದ್ದೀನಿ ನನ್ನ ಫ್ರೆಂಡ್ ಕಡೆಯಿಂದ. ಆ ಆರ್ಡರ್ನ ಅವಳು ಲಕ್ಷ್ಮಿ ಗುಂಡನ ಫೀಸ್ ಕಟ್ಟಬೇಕಂತ ತೊಗೊಂಡಿದ್ದಾಳಲ್ಲ, ಆ ದುಡ್ಡಿನಿಂದ ಅವಳು ಆರ್ಡರ್ ತೊಗೊಂಡು ಬರ್ತಿದ್ದಾಳೆ. ನಾನು ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ತೀನಿ, ಅವಾಗ ಅವಳಿಗೆ ನಾನು ದುಡ್ಡು ಕೊಡಲ್ಲ, ಅವಾಗ ಅವಳಿಗೆ ಗುಂಡನ ಫೀಸು ಕಟ್ಟೋಕ್ಕಾಗಲ್ಲ, ಯಾರ ಫೀಸು ಕಟ್ಟೋಕ್ಕಾಗಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಅದೇ ಖುಷಿಗೆ ತಾಂಡವ್ ಇದನ್ನು, ವಾವ್ ಶ್ರೇಷ್ಠ ನೀನು ಎಂಥ ಕೆಲಸ ಮಾಡಿದ್ದೆ, ತುಂಬ ಥ್ಯಾಂಕ್ಸ್, ನನಗೆ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಂಥ ಐಡಿಯಾ ನಿನಗೆ ಬರುತ್ತೆ ಅಂತ. ನಾನು ನಿನಗೋಸ್ಕರ ಎಲ್ಲ ಮಾಡ್ತೀನಿ ಶ್ರೇಷ್ಠ ತಾಂಡವ್ ಅಂತ ಹೇಳಿ ಶ್ರೇಷ್ಠ ಅಂದ್ಕೊತಾ ಇರ್ತಾಳೆ. ನಿಜ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾನು ಈ ಥರ ಫುಲ್ಲು ಖುಷಿಯಿಂದ ನಾನು ಇವತ್ತು ಆಫೀಸ್ಗೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಥ್ಯಾಂಕ್ಸ್ ಶ್ರೇಷ್ಠ, ತುಂಬ ಥ್ಯಾಂಕ್ಸ್, ಫೈನಲಿ ನೀನು ಹೇಳ್ದಂಗೆ ನೀನು ಮಾಡಿಬಿಟ್ಟೆ ಅಂತ ತಾಂಡವು ಶ್ರೇಷ್ಠನಿಗೆ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾನೆ. ಅದಕ್ಕೇ ಶ್ರೇಷ್ಠ ಇದ್ದಳು, ನಿನಗೋಸ್ಕರ ನಾನು ಎಲ್ಲನೂ ಮಾಡ್ತೀನಿ ತಾಂಡವ್ ಅಂತ ಹೇಳ್ತಾಳೆ. ಹೇಗೆ ಮಾಡಿದೆ ಈ ಥರ ಐಡಿಯಾ ಎಲ್ಲ ನಿನಗೆ ಹೆಂಗೆ ಬರುತ್ತೆ ಅಂತ, ನಿನಗೋಸ್ಕರ ನನಗೆಲ್ಲ ಐಡಿಯಾನೂ ಬರುತ್ತೆ ಅಂತ ಹೇಳ್ತಾಳೆ. ಸರಿ ಆಯಿತು, ಓಕೆ ನಾನು ಇವತ್ತು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೊರಟೋಗ್ತಾನೆ. ಸರಿ ಆಯಿತು ಹೋಗಿ ಬಾ ಅಂತ ಹೇಳಿ ಶ್ರೇಷ್ಠನೂ ಕೂಡ ಹೇಳ್ತಾಳೆ. ಅಲ್ಲಿಗೇ ಶ್ರೇಷ್ಠಗೆ ತುಂಬ ಖುಷಿ ಆಗುತ್ತೆ. ತಾಂಡವ್ ನನ್ನ ಇಂಪ್ರೆಸ್ ಆದ ನಾನು ಮಾಡಿದ ಪ್ಲ್ಯಾನ್ಗೆ. ತಾಂಡವ್ ನೀನು ಇದೇ ಥರ ಇರಬೇಕು, ಯಾಕಂದರೆ ನಾನು ನಿನ್ನ ಜೊತೆನೇ ಇರಬೇಕು, ಹಂಗಾಗಿ ನಿನಗೆ ಏನೇ ಅಡ್ಡ ಬಂದ್ರೂ ನಾನೇ ಇದೆಲ್ಲ ಸಾಲ್ವ್ ಮಾಡ್ತೀನಿ, ನಿನ್ನ ಪ್ರಾಬ್ಲಮ್ ಎಲ್ಲ ಅಂತ ಹೇಳ್ತಾ ಇರ್ತಾಳೆ. ನೀನು ಬಾಗಿನಿಂದ ದೂರ ಆಗಬೇಕು, ಅದೊಂದೇ ರೀಸನ್ಗೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಷ್ಟೇ ಅಂತ ಅವಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.